ವೀಕ್ಷಕರಿಗೆ ಸುಲಭ ವಿಧಾನದಲ್ಲಿ ಖಾರ ಪೊಂಗಲ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಈ ಒಂದು ಬೌಲ್ ಅಳತೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದಕ್ಕೆ 2 ಅಳತೆಯಷ್ಟು ನಾನು 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು ಮತ್ತು ಒಂದು ಇಷ್ಟುದ್ದ ಶುಂಠಿ ತೊಳೆದು ಹೆಚ್ಚಿಟ್ಕೊಂಡಿರೋ ಶುಂಠಿನ ಇದಕ್ಕೆ ಅಂದಾಜಲ್ಲಿ ನೀರು ಹಾಕ್ತೀನಿ. ನೋಡಿ ಈ ಹದಕ್ಕೆ ಬೆಂದಿರುತ್ತೆ. ತುಪ್ಪ ಕೊಟ್ಟಷ್ಟು ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ದೇವಸ್ಥಾನಗಳಲ್ಲಿ ಕೊಡೋ ಪ್ರಸಾದದ ರುಚಿ ಬರುತ್ತೆ ನಿಮಗೆ. ಆ ನೀರನ್ನ ಫುಲ್ಲು ಶೋಧಿಸ್ಕೊಂಡು ಗಟ್ಟಿ ಅವಲಕ್ಕಿನ ಮಾತ್ರ ಇದಕ್ಕೆ ಹಾಕೋಬೇಕಾಗತ್ತೆ. ಇದೇ ನೀವು ಅನ್ನದ ಮಾಡ್ಕೋತೀನಿ ಅಂತ ಅನ್ನೋದಾದರೆ ನಾನು ಏನು ಹುಳಿ ಹದ ತೋರಿಸಿದ್ನಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಹಾಕಿರೋಂಥ ಒಂದು ಸಾರಿಗೆ ಅಕ್ಕಿ ಅಳತೆನ ಮಾಮೂಲಿ ಆಯಾ ಪದಾರ್ಥಕ್ಕೆ ಅದದೇ ಬೇಕು ಅಂತ ಅನ್ನೋದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದಾಗ ತುಪ್ಪ ಜೊತೆ ಬಿಡೋಂಥ ಪರಿಮಳನೇ ಬೇರೆ. ಎಣ್ಣೆ ತುಪ್ಪದ ಜೊತೆಗೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಬಿದ್ದಾಗ ಅದಕ್ಕೆ ಬರೋ ಪರಿಮಳನೇ ಬೇರೆ. ಈಗ ಇದು ಆಗಿದೆ, ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ಲಾಸ್ ತಿನ್ನೋ ಹದ ಬಂತು. 2 ನಿಮಿಷ ಮುಚ್ಚಿಟ್ಬಿಟ್ಟು ತಟ್ಟೆಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಪೊಂಗಲ್ ಸಿದ್ಧ. ವೀಕ್ಷಕರಿಗೆಲ್ಲ ನಮಸ್ಕಾರ. ಅಡುಗೆ ಮಾಸ್ಟರ್ಸ್ ಚಾನಲ್ನ ನೋಡ್ತಿರೋರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ದೀಪಾ ಮಾಧವರಾವ್ ಅಂತ. ನಾವು ಮೈಸೂರಿನ ಹೋಟೆಲ್ ಭೋಜನ ಪ್ರಿಯ, ನೀವು ಕೇಳಿರಬಹುದು, ಆ ಹೋಟೆಲ್ನ ಮಾಲೀಕರು. ಇವತ್ತು ನಮ್ಮ ಹೋಟೆಲ್ಗೆ ಅಡುಗೆ ಮಾಸ್ಟರ್ಸ್ ತಂಡದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾನು ವೀಕ್ಷಕರಿಗೆ ಸುಲಭ ವಿಧಾನದಲ್ಲಿ ಖಾರ ಪೊಂಗಲ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹೋಟೆಲ್ನ ವಿಶೇಷ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ. ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ನೋದಿಲ್ಲ ಅಂತ ಹೇಳ್ತಿರೋ, ಅಥವಾ ಈ ದಸರಾ ಟೈಮಲ್ಲಿ ದಸರಾ ವೀಕ್ಷಣೆಗೆ ಬಂದವರು ಎಷ್ಟೋ ಜನ ಫಲಾಹಾರಗಳು ತೊಗೋತಾರೆ, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ಸಾತ್ವಿಕ ಆಹಾರನ ಹುಡುಕ್ತಿದ್ರೆ ದಯವಿಟ್ಟು ಮೈಸೂರಿನ ಚಾಮುಂಡಿಪುರಂ ಸರ್ಕಲಲ್ಲಿರುವ ಭೋಜನ ಪ್ರಿಯ ಹೋಟೆಲ್ಗೆ ಬನ್ನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಪರಿಶುದ್ಧವಾದ ಊಟವನ್ನು ನೀವು ಮಾಡ್ಬೋದು. ಈಗ ಖಾರ ಪೊಂಗಲ್ ಮಾಡೋದನ್ನು ನೋಡೋಣ. ಖಾರ ಪೊಂಗಲ್ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಗಟ್ಟಿ ಅವಲಕ್ಕಿ, 4 ರಿಂದ 5 ತೊಳೆದು ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ಕೊಬ್ಬರಿ ತುರಿ, ಅರಿಶಿನ, ಸಾಸಿವೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ, ಮೆಣಸು ಮತ್ತು ಜೀರಿಗೆ. ಇದು ಈ ಒಂದು ಬೌಲ್ ಅಳತೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದಕ್ಕೆ 2 ಅಳತೆಯಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಅಳತೆಯಲ್ಲಿ ಒಂದು 2 ರಿಂದ 3 ಜನ ಗಂಡ ಹೆಂಡತಿ, ಒಂದು ಮಗು ಮನೇಲಿ ಊಟ ತಿಂಡಿ ತಿನ್ನೋಕ್ಕೆ ಬೇಕಾಗಿರುವಂಥ ಒಂದು ಹದನ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಈಗ ಹೆಸರುಬೇಳೆನ ತೊಳೆದು ಕುಕ್ಕರ್ಗೆ ಇಟ್ಕೊಳ್ಳೋಣ, ತೋರಿಸ್ತೀನಿ. ಪೊಂಗಲ್ ಮಾಡೋದು ಒಬ್ಬೊಬ್ರದ್ದು ಒಂದೊಂದು ಥರ ರುಚಿ ಇರುತ್ತೆ. ನಾನು ನನ್ನ ಬಗೆಯಾದ ಒಂದು ಶೈಲಿನ ಹೇಳ್ಕೊಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಹೆಸರುಬೇಳೆನ ಹುರ್ಕೊಂಡು ಫಸ್ಟ್ ಕುಕ್ಕರ್ಲಿ ಕೂಗಿಸ್ಕೊಂಡು ಬಿಡ್ತಾರೆ, ಆಮೇಲೆ ಮಿಕ್ಕಿದ್ದೆಲ್ಲ ಅದಕ್ಕೆ ಸೇರಿಸ್ದಾ ಹೋಗ್ತಾರೆ. ಬಟ್ ನಾನು ಮಾಡೋ ರೀತಿ ಬೇರೆ ಇರುತ್ತೆ, ತೋರಿಸ್ಕೊಡ್ತೀನಿ ನಿಮಗೆ. ಕುಕ್ಕರ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಕಾಯೋದ್ರೊಳಗೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು ಮತ್ತು ಒಂದು ಇಷ್ಟುದ್ದ ಶುಂಠಿ ತೊಳೆದು ಹೆಚ್ಚಿಟ್ಕೊಂಡಿರೋ ಶುಂಠಿನ ಮಿಕ್ಸಿ ಮಾಡ್ಕೋತೀನಿ. ನೋಡಿ ಈ ಹದ ಆಗಿದೆ. ತುಪ್ಪ ಕಾದಿದೆ. ಈಗ ಒಂದು ಬೌಲ್ ನಾನು ಏನು ಅಳತೆ ತೋರಿಸಿದ್ದೀನಿ ಆ ಅಳತೆ ಹೆಸರುಬೇಳೆನ ಕುಕ್ಕರ್ಗೆ ಹಾಕೊಂಡು 2 ನಿಮಿಷ ಬಿಸಿ ಮಾಡ್ತೀನಿ. ಸುಮ್ಮನೆ ಉಗುರು ಬೆಚ್ಚಗಾದರೂ ಸಾಕು. ಒಂದು ಚಿಟಿಕೆ ಅರಿಶಿನ, ಜೀರಿಗೆ, ಮೆಣಸು ಮತ್ತು ಹಸಿ ಶುಂಠಿ ಪುಡಿ ಮಾಡಿಕೊಂಡಿದ್ದೀವಲ್ಲ ಅದನ್ನು ಹಾಕ್ತೀನಿ. ಕರ್ಬೇವಿನ ಸೊಪ್ಪು, ಇದಕ್ಕೆ ಅಂದಾಜಲ್ಲಿ ನೀರು ಹಾಕ್ತೀನಿ. ಈ ಅಂದಾಜು ನೀರು ಅಳತೆ ನೋಡಿಕೊಂಡು ಎಷ್ಟು ಉಪ್ಪು ತಡೆಯುತ್ತೆ ಅನ್ನೋದನ್ನು ಈಗಲೇ ಹಾಕೋತೀನಿ.
ಇದು 1 ರಿಂದ 2 ವಿಷಲ್ ಸಾಕು. ಇದು ಕೂಗ್ಲಿ. ಈಗ ಒಂದರಿಂದ 2 ಕೂಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಹೆಸರುಬೇಳೆ 2 ವಿಷಲ್ ಕೂಗಾಗಿದೆ ನೋಡಿ, ಆಫ್ ಆಗಿದೆ. ತೆಗಿತೀನಿ ನೋಡಿ, ಈ ಹದಕ್ಕೆ ಬೆಂದಿರುತ್ತೆ. 2 ವಿಷಲ್ ಸಾಕು ಹೆಸರುಬೇಳೆ ಆಗಿರೋದ್ರಿಂದ. ತೊಗರಿಬೇಳೆ ಆದರೆ ಒಂದು 3-4 ಕೂಗಿಸ್ಬೇಕಾಗತ್ತೆ. ಹೆಸರುಬೇಳೆ ಆಗಿರೋದ್ರಿಂದ 2 ವಿಷಲ್ ಸಾಕು. ಈಗ ಇದು ಹಚ್ಕೋತೀನಿ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಈಗ ರೆಡಿ ಇಟ್ಕೊಂಡಿರೋಂತಹ ಈ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನೆನೆಸ್ಕೊಳ್ಳೋಣ. ನೀರಲ್ಲಿ 2 ನಿಮಿಷ ನೆನೆಸ್ಕೋಬೇಕು. ನೈವೇದ್ಯಕ್ಕೇನು ಇಡ್ತಿಲ್ಲ, ನಂಗೆ ಅಷ್ಟು ಕರೆಕ್ಟಾಗಿ ಉಪ್ಪು ಹುಳಿ ಖಾರ ರುಚಿ ನನಗೆ ಗೊತ್ತಾಗಲ್ಲ ಅಂತ ಹೇಳೋರು ಈ ಥರ ಹುಳಿ ಹದ ಮಾಡ್ಕೊಂಡಿರೋಂತಹ ರುಚಿನೇ ಈ ನೀರನ್ನೇ ಒಂದ್ಸಲ ರುಚಿ ನೋಡ್ಬೋದು. ಬೇಕಾದರೆ ಉಪ್ಪು ಒಂಚೂರು ಕಮ್ಮಿ ಇದೆ ಅಂತ ಅನ್ನಂಗಿದ್ರೆ, ಯಾಕೆಂದರೆ ನಾವಿನ್ನೂ ಅವಲಕ್ಕಿನ ಆ್ಯಡ್ ಮಾಡಿಲ್ಲ ಅದಕ್ಕೆ, ಹಾಗಾಗಿ ಅವಲಕ್ಕಿನ ಆ್ಯಡ್ ಮಾಡಿದಾಗ ಇನ್ನು ಸ್ವಲ್ಪ ಎಳ್ಕೊಳುತ್ತೆ ಅಂತ ಅನ್ನಂಗಿದ್ರೆ ಬೇಕಾದ್ರೆ ನೀವು ಹಾಕೋಬೋದು. ಇಲ್ಲ ಸ್ವಲ್ಪ ಉಪ್ಪು ನಂಗೆ ಅಳತೆ ಗೊತ್ತಾಗಲಿಲ್ಲ, ಸ್ವಲ್ಪ ಮುಂದೆ ಹಾಕೊಂಡ್ಬಿಟ್ಟೆ ಅಂತಂದರೆ ಬೇಕಾದ್ರೆ ಇನ್ನೊಂಚೂರು ಅವಲಕ್ಕಿ ಅಳತೆನ ಜಾಸ್ತಿ ಮಾಡಿಕೊಂಡು ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಇದಕ್ಕೂ ಅಷ್ಟೇ ಖಾರದ ಒಗ್ಗರಣೆ ಹಾಕೊಂಡು ರೆಡಿ ಮಾಡ್ಕೊಂಬಿಡೋಣ. ತುಪ್ಪ ಇಲ್ಲ, ನಮಗೆ ತುಪ್ಪದ ಒಗ್ಗರಣೆ ಸೇರಲ್ಲ ಅಂತ ಅನ್ನೋದ್ರು ಒಳ್ಳೆ ಸನ್ಪ್ಯೂರ್ ಆಯಿಲ್ನ ಹಾಕೋಬೋದು. ತುಪ್ಪ ನಡೆಯುತ್ತೆ, ಚೆನ್ನಾಗಿರುತ್ತೆ ಪೊಂಗಲ್ಗೆ ಅಂತ ಹೇಳೋರು ನಂದಿನಿ ತುಪ್ಪನ ಹಾಕೋಬೋದು. ತುಪ್ಪ ಕೊಟ್ಟಷ್ಟು ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ದೇವಸ್ಥಾನಗಳಲ್ಲಿ ಕೊಡೋ ಪ್ರಸಾದದ ರುಚಿ ಬರುತ್ತೆ ನಿಮಗೆ. ಈಗ ನೋಡಿ, ಅವಲಕ್ಕಿ ನೆಂದಿರೋದು ಸಾಕು. ಆ ನೀರನ್ನ ಫುಲ್ಲು ಶೋಧಿಸ್ಕೊಂಡು ಗಟ್ಟಿ ಅವಲಕ್ಕಿನ ಮಾತ್ರ ಇದಕ್ಕೆ ಹಾಕೋಬೇಕಾಗತ್ತೆ. ಇದು ಕುದಿಯೋಕ್ಕೆ ಬಂತು. ಎರಡು ಸಲ ತೊಳೆದು 3ನೇ ಸಲದ ನೀರಿದು, ಹಾಗಾಗಿ ಇಲ್ಲೇ ಹಿಂಡ್ತಾ ಇದ್ದೀನಿ. 2 ಸಲ ತೊಳ್ಕೊಂಬಿಡಿ ಅವಲಕ್ಕಿನ. ಚೂರು ನೀರಿನ ಅಳತೆ ಹೆಚ್ಚು ಕಮ್ಮಿ ಆದರೂ ಏನೂ ಆಗೋದಿಲ್ಲ. ಅದು ಅವಲಕ್ಕಿ ಆಗಿರೋದ್ರಿಂದ ಎಷ್ಟು ನೀರು ಬಿದ್ದರೂ ಗಟ್ಟಿ ಆಗುತ್ತೆ, ಎಳ್ಕೊಳುತ್ತೆ. ಮಾಡೋಂದು ಅರ್ಧ ಗಂಟೆಗೇನೆ ಗಟ್ಟಿ ಹದಕ್ಕೆ ಬಂದುಬಿಡುತ್ತೆ. ಹಾಗಾಗಿ ನೀರು ಜಾಸ್ತಿ ಆಯಿತು ಅಂತ ಗಾಬರಿ ಆಗೋವಂಥ ಏನು ಅವಶ್ಯಕತೆ ಇಲ್ಲ. ಇದೇ ನೀವು ಅನ್ನದ ಮಾಡ್ಕೋತೀನಿ ಅಂತ ಅನ್ನೋದಾದರೆ, ನಾನು ಏನು ಹುಳಿ ಹದ ತೋರಿಸಿದ್ನಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಹಾಕಿರೋಂಥ ಒಂದು ಸಾರಿಗೆ ಅಕ್ಕಿ ಅಳತೆನ ಮಾಮೂಲಿ ಅರ್ಧ ಪಾವು 1 ಲೋಟ ಅಕ್ಕಿ ಹಾಕ್ತು ಅಂದರೆ 2.25 ಲೋಟ ನೀರು ಹಾಕ್ಬಿಟ್ಟು ಡೈರೆಕ್ಟಾಗಿ ಇಟ್ಟರು ಕೂಡ ಅನ್ನದ ಪೊಂಗಲ್ ಆಗುತ್ತೆ. ನಾನು ಅವಲಕ್ಕಿ ಪೊಂಗಲ್ ಮಾಡಿ ತೋರಿಸ್ತಿರೋದ್ರಿಂದ ಹುಳಿ ಮಾಡ್ಕೊಂಡು ಆಮೇಲೆ ಅವಲಕ್ಕಿನ ಮಿಶ್ರಣ ಮಾಡ್ತಿದ್ದೀನಿ. ಯಾಕೆಂದರೆ ಕುಕ್ಕರ್ನ ಅವಲಕ್ಕಿಗೆ ಹಾಕ್ಬಿಟ್ರೆ ಫುಲ್ಲು ಅದು ಮೆತ್ತಗಾಗೋಗ್ಬಿಡುತ್ತೆ, ಅವಲಕ್ಕಿನ ಟೆಕ್ಸ್ಚರೇ ಗೊತ್ತಾಗೋದಿಲ್ಲ. ಹಾಗಾಗಿ ಅಕ್ಕಿ ಆದರೆ ಕುಕ್ಕರ್ಗೆ ಡೈರೆಕ್ಟಾಗಿ ಕುಗಿಸ್ಕೋಬೋದು. ಅವಲಕ್ಕಿ ಆಗಿರೋದ್ರಿಂದ ನೀರಲ್ಲಿ ನೆನೆಸಿ ಹಾಕ್ತಾಯಿದ್ದೀನಿ. ತೊಳೆದು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಅಷ್ಟೇ ಸಾಕು. ಅದು ಇದನ್ನು 1 ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಆ ಕಡೆ ಒಗ್ಗರಣೆ ಕೆಲಸ ಕೊಟ್ಟೋಗೋಣ. ಕಾದಿದೆ, ತುಪ್ಪ ಕಾದಿದೆ. 4 ಕಾಳು ಸಾಸಿವೆ, 3 ರಿಂದ 4 ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಹೋಳು ಕೊಬ್ಬರಿ. ಆಯಾ ಪದಾರ್ಥಕ್ಕೆ ಅದದೇ ಬೇಕು ಅಂತ ಅನ್ನೋದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದಾಗ ತುಪ್ಪ ಜೊತೆ ಬಿಡೋಂತಹ ಪರಿಮಳನೇ ಬೇರೆ. ಎಣ್ಣೆ ತುಪ್ಪದ ಜೊತೆಗೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಬಿದ್ದಾಗ ಅದಕ್ಕೆ ಬರೋ ಪರಿಮಳನೇ ಬೇರೆ. ಈಗ ಇದು ಆಗಿದೆ, ಇದು ಆಗಿದೆ, ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರು ಕಾಯಿ ತುರಿ ಹಾಕ್ತಾರೆ, ಬಟ್ ಸಾಮಾನ್ಯವಾಗಿ ಪೊಂಗಲ್ಗೆ ಕೊಬ್ಬರಿ ತುರಿನೇ ಪ್ರಶಸ್ತಿ ಜಾಸ್ತಿ. ನೋಡಿ, ಫಸ್ಟ್ ಕ್ಲಾಸ್ ತಿನ್ನೋ ಹದ ಬಂತು. 2 ನಿಮಿಷ ಮುಚ್ಚಿಟ್ಬಿಟ್ಟು ತಟ್ಟೆಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಪೊಂಗಲ್ ಸಿದ್ಧ, ಖಾರ ಪೊಂಗಲ್ ಸಿದ್ಧ ಆಗಿದೆ. ಇದ್ರ ಕೆಲಸ ಮುಚ್ಚಿಡ್ತೀನಿ. ಈಗ ಆಫ್ ಮಾಡ್ತೀನಿ.